ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ಎವಲ್ಯೂಷನ್ ಚಾಪ್ಟರಲ್ಲಿ ನಾವು ಏನು ಎವಲ್ಯೂಷನ್ನಲ್ಲಿ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್, ದೆನ್ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಆರ್ ಲಾ, what are the factors affect in Hardy-Weinberg law, Hardy-Weinberg equilibrium, then what is founder's effect, what is saltation, what is speciation. So all these are studied in previous class. Now in today's class we will discuss the next concept, that is the ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್. ಇವತ್ತಿನ ಒಂದು ತರಗತಿಯಲ್ಲಿ ಈ ಎವಲ್ಯೂಷನ್ನು ಎಲ್ಲ ಯಾವ ರೀತಿ ಸ್ಪೀಶೀಸಲ್ಲಿ ಎವಲ್ಯೂಷನ್ನು ಬಿಗಿನಿಂಗಿಂದ ಅರ್ಲಿಯರ್ ಡೇಸಿಂದ ಇಲ್ಲಿವರೆಗೂ, ಸೊ ಅಟ್ ಪ್ರೆಸೆಂಟ್ ಡೇ ಹೇಗೆ ಎವಲ್ಯೂಷನ್ ಆಯಿತು ಸ್ಪೀಶೀಸಲ್ಲಿ ಅಂತ ಹೇಳೋದೇ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್. Let me start the brief account of evolution. So, about 2000 Maya, that is million years ago, 2000 ಮಿಲಿಯನ್ ವರ್ಷಗಳ ಹಿಂದೆ ಮೊದಲನೇದಾಗಿ ಏನಾಗ್ತದೆ, ದಟ್ ಈಸ್ ಫಾರ್ಮೇಷನ್ ಆಫ್ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್. ಮೊದಲನೇ ವೇಳೆಯಲ್ಲಿ ಏನಾಗ್ತದೆ, ಮೊದಲನೇ ಸಲ ಏನಾಗ್ತದೆ, ಎಕ್ಸಿಸ್ಟು ಈ ಭೂಮಿ ಮೇಲೆ ಎಕ್ಸಿಸ್ಟ್ ಆಗಿರ್ತಕ್ಕಂತಹ ಸ್ಟ್ರಕ್ಚರು ರಚನೆ ಯಾವುದು ಅಂದಾಗ ಸೆಲ್ಯುಲಾರ್ ಸ್ಟ್ರಕ್ಚರ್. ಐ ಆಲ್ರೆಡಿ ಟೋಲ್ಡ್ ಯು ದೋಸ್ ಸೆಲ್ಯುಲಾರ್ ಸ್ಟ್ರಕ್ಚರ್, ದ ಫಾರ್ಮೇಷನ್ ಆಫ್ ಸೆಲ್ಯುಲಾರ್ ಸ್ಟ್ರಕ್ಚರ್ ಬೈ ದಿ ಅಗ್ರಿಗೇಷನ್ ಆಫ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಲೈಕ್ RNA, polysaccharides, amino acids, proteins, etc. ಈ ಎಲ್ಲ ಮ್ಯಾಕ್ರೋಮಾಲಿಕ್ಯೂಲ್ಸ್ಗಳ ಒಂದು ಸಂಯೋಜನೆಯಿಂದ ಏನಾಗಿದೆ, ಒಂದು ರಚನೆ ಫಾರ್ಮೇಷನ್ ಆಗ್ತದೆ. ಅದನ್ನು ನಾವು ಸೆಲ್ಯುಲಾರ್ ಬಾಡೀಸ್ ಅಂತ ಕರಿತೇವೆ ಅಥವಾ ಸೆಲ್ಯುಲಾರ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಇದು ಮೊದಲನೇದಾಗಿ ಎಕ್ಸಿಸ್ಟ್ ಆಗಿರುವಂಥದ್ದು. ಈ ಲೈಫ್ ಫಾರ್ಮ್ ಹೇಗೆ ಎಕ್ಸಿಸ್ಟ್ ಆಯಿತು ಅಂದಾಗ ಅದು ಫಸ್ಟ್ ಸ್ಟೆಪ್ ಅಲ್ಲಿ ಬಂದಂಥದ್ದೇ ನಾವು ಏನಂತ ಹೇಳ್ತೀವಿ, ಸೆಲ್ಯುಲಾರ್ ಸ್ಟ್ರಕ್ಚರ್ ಆರ್ ಬಾಡೀಸ್. ದೆನ್ ದೋಸ್ ಸೆಲ್ಯುಲಾರ್ ಫಾರ್ಮ್ಸ್ ಡೆವಲಪ್ಡ್ ಇಂಟು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಲೇಟರ್. ಏನಿದೆ ಸೆಲ್ಯುಲಾರ್ ಬಾಡೀಸು, ಅದೇನಾಗ್ತದೆ ನೆಕ್ಸ್ಟು ಒಂದು ಕವರಿಂಗ್ ಅನ್ನ ತಗೊಂಡು ಹೊರಗಡೆ ಒಂದು ಔಟ್ಲೈನ್ ಅನ್ನ ತಗೊಂಡು ಏನಾಗ್ತದೆ, ಅದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಆಗ್ತದೆ. ಏಕಕೋಶ ಜೀವಿಗಳಾಗಿ ಏನಾಗ್ತದೆ, ಇವಾಲ್ವ್ ಆಗ್ತದೆ, ಡೆವಲಪ್ ಆಗ್ತದೆ. ಸೊ ಸೆಲ್ಯುಲಾರ್ ಬಾಡೀಸ್ ನೆಕ್ಸ್ಟ್ ಡೆವಲಪ್ಡ್ ಇಂಟು ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್. ಇದು ಯಾವಾಗ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಯಾವಾಗ ಆಗುತ್ತೆ ಅಂದಾಗ, so that is about 500 Maya million years ago. 500 ಮಿಲಿಯನ್ ವರ್ಷಗಳಿಂದ ಏನಾಗ್ತದೆ, ಇದು ಫಾರ್ಮೇಷನ್ ಆಗ್ತದೆ, ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಆಗತ್ತೆ. ನಂತರ ಏನಾಗ್ತದೆ, 500 ವರ್ಷಗಳ ನಂತರ ದಟ್ ಈಸ್ ದಿ ಫಾರ್ಮೇಷನ್ ಆಫ್ ಇನ್ವರ್ಟಿಬ್ರೇಟ್ಸ್. ನೆಕ್ಸ್ಟ್ ಬರುವಂಥದ್ದು ಯಾವುದು, ಅಕಶೇರುಕಗಳು ಅಂತ ನಾವು ಕರಿತೇವೆ. ನಾವೆಲ್ಲ ಫಸ್ಟ್ PUC ನಲ್ಲಿ ಕ್ಲಾಸಿಫಿಕೇಶನ್ ಅಲ್ಲಿ ನೋಡ್ತೇವೆ, ಅನಿಮಲ್ ಕಿಂಗ್ಡಮ್ ಅಲ್ಲಿ ಒಂದು ಈ ನಾನ್ ಕಾರ್ಡೇಟ್ಸ್, ದಟ್ ಈಸ್ ಇನ್ವರ್ಟಿಬ್ರೇಟ್ಸ್, ಅಂಡ್ ಸೆಕೆಂಡ್ ಗ್ರೂಪ್ ಈಸ್ ವರ್ಟಿಬ್ರೇಟ್ಸ್. ಸೊ ಇನ್ವರ್ಟಿಬ್ರೇಟ್ಸ್ ಅದರ್ವೈಸ್ ಕಾಲ್ಡ್ ಆಸ್ ನಾನ್ ಕಾರ್ಡೇಟ್ಸ್, ಬೆನ್ನು ಮೂಳೆ ಇಲ್ಲದೆ ಇರ್ತಕ್ಕಂಥವು ಅಕಶೇರುಕಗಳು ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ಸೊ ಇನ್ವರ್ಟಿಬ್ರೇಟ್ಸ್ ಏನಾಗ್ತದೆ, ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಇಂದ ಇವಾಲ್ವ್ ಆಗ್ತದೆ. ದೆನ್ ದಿ ಇನ್ವರ್ಟಿಬ್ರೇಟ್ಸ್ ಲೈಕ್ ದಿ jawless ಫಿಶಸ್ ಲೇಟರ್ ಇನ್ವರ್ಟಿಬ್ರೇಟ್ಸ್ ಅರೋಸ್ ಆದ ಮೇಲೆ ಇಲ್ಲಿ ಮೊದಲನೇದಾಗಿ ಏನು
ಕಂಡು ಬರುತ್ತೆ, ಡೆವಲಪ್ ಆಗ್ತದೆ, ಅದು ಎಕ್ಸಿಸ್ಟ್ ಆಗ್ತದೆ ಅರ್ಥ ಮೇಲೆ. ಜಾಲೆಸ್ ಫಿಶರ್ಸ್ ಇದೇನಾಗ್ತದೆ, ಡೆವಲಪ್ ಆಗ್ತದೆ ಯಾವಾಗ ಅಂದಾಗ 350 ಮಯ ಅಂತ ಕರಿತೇವೆ. ಅಬೌಟ್ 350 ಮಿಲಿಯನ್ ಇಯರ್ಸ್ ಎಗೋ 350 ಮಯ ಅಂತ ಕರಿತೇವೆ. ದಟ್ ಈಸ್ ದಿ ಡೆವಲಪ್ಮೆಂಟ್ ಆರ್ ದಿ ಫಾರ್ಮೇಶನ್ ಆರ್ ಎವಲ್ಯೂಷನ್ ಆಫ್ ದಿ ಫಸ್ಟ್ ಜಾಲೆಸ್ ಫಿಶಸ್ ಆನ್ ಲ್ಯಾಂಡ್, ಆನ್ ಅರ್ತ್ ಬರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇದು 350 ಮಯದಲ್ಲಿ ಕಂಡು ಬರುವಂಥದ್ದು. ದೆನ್ ಲೇಟರ್ ಆಫ್ಟರ್ 320 ಮಯ, ಇದಾದ ನಂತರ 320 ಮಿಲಿಯನ್ ವರ್ಷಗಳ ನಂತರ ಏನಾಗ್ತದೆ, ದಟ್ ಈಸ್ ಎವಲ್ಯೂಷನ್ ಆಫ್ ಆಲ್ಗೆ. ಸೊ ಪ್ರಿಮಿಟಿವ್ ಪ್ಲಾಂಟ್ಸ್ ಅಂತ ನಾವು ಕರಿತೇವೆ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನೋಡ್ತೇವೆ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಏಂಜಿಯೋಸ್ಪರ್ಮ್ಸ್. ಸೊ ದಿ ಪ್ರಿಮಿಟಿವ್ ಆರ್ ದಿ ಲೋಯರ್ ಕಿಂಗ್ಡಮ್, ಲೋಯರ್ ಗ್ರೂಪ್ ಆಫ್ ಪ್ಲಾಂಟ್ ಕಿಂಗ್ಡಮ್, ದಟ್ ಈಸ್ ಆಲ್ಗೆ. ಇಲ್ಲಿ ಇನ್ವರ್ಟಿಬ್ರೇಟ್ಸ್ ಆದ ನಂತರ ಏನಾಗ್ತದೆ, ಆಲ್ಗೆ ಏನಾಗುತ್ತೆ, ಆಕ್ಯುಪೈ ಮಾಡಿಕೊಳ್ತದೆ. ದಟ್ ಈಸ್ ಎವಲ್ಯೂಷನ್ ಆಫ್ ಆಲ್ಗೆ. ಸೊ ದೇ ಆಲ್ಸೋ ಕಾಲ್ಡ್ ಸೀ ವೀಡ್ಸ್ ಅಂತ ಕರಿತೀವಿ ನಾವು ಅದನ್ನ, ಸಮುದ್ರದ ಕಳೆಗಳು ಅಂತ ಕರಿತೇವೆ. ಆಲ್ಗೆನಲ್ಲಿ 3 ಕ್ಲಾಸಿಫಿಕೇಶನ್ ನೋಡ್ತೀವಿ, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಅಂಡ್ ರೆಡ್ ಆಲ್ಗೆ, ಥಿಯೋಫೈಸೆ, ರೋಡೋಫೈಸೆ, ಹೌದಲ್ವಾ, ಕ್ಲೋರೋಫೈಸೆ ಅಂತ ನಾವು ನೋಡ್ತಾ ಹೋಗ್ತೇವೆ. ಸೊ ಸೀ ವೀಡ್ಸ್ ಅಂತಾನು ಕರಿತೇವೆ ನಾವು ಆಲ್ಗೆಗೆ. ಇದು ದಟ್ ಈಸ್ ದಿ ಎಕ್ಸಿಸ್ಟೆನ್ಸ್ ಆರ್ ಎವಲ್ಯೂಷನ್ ಆಫ್ ಆಲ್ಗೆ ಆನ್ ಅರ್ತ್. ದಟ್ ಈಸ್ 320 million years ago. What next? ಇದರ ನಂತರ ಏನಾಗ್ತದೆ, ದಿ ಫಸ್ಟ್ ಇನ್ವಾಡೆಡ್ ಸ್ಪೀಶೀಸ್ ಆನ್ ಲ್ಯಾಂಡ್. ತದನಂತರ ಭೂಮಿಯ ಮೇಲೆ ಮೊಟ್ಟ ಮೊದಲಿಗೆ ಆಕ್ರಮಿಸಿಕೊಂಡಂತಹ ಆರ್ಗ್ಯಾನಿಸಮ್ಸ್ ಯಾವುದು ಅಂದಾಗ those are plants. So plants are first invaded species on land. ಮೊಟ್ಟ ಮೊದಲನೇದಾಗ ಆವರಿಸಿಕೊಂಡಿರ್ತಕ್ಕಂಥದ್ದು, ಆಕ್ರಮಿಸಿಕೊಂಡಿರ್ತಕ್ಕಂಥ ಸ್ಪೀಶೀಸೇ ಪ್ಲಾಂಟ್ಸ್ ಅಂತ ಹೇಳ್ತೇವೆ. ದೆನ್ ನೆಕ್ಸ್ಟ್ ಇನ್ವಾಡೆಡ್ ಬೈ ಆನಿಮಲ್ಸ್ ಆನ್ ಲ್ಯಾಂಡ್. ಪ್ಲಾಂಟ್ಸ್ ನಂತರ ಏನಾಗ್ತದೆ, ಈ ಒಂದು ಪ್ರಾಣಿಯ ಒಂದು ಸಮೂಹ ಈ ಒಂದು ಲ್ಯಾಂಡ್ ಮೇಲೆ ಏನಾಗ್ತದೆ, ಆಕ್ರಮಿಸಿಕೊಳ್ತದೆ. ಹಾಗಾಗಿ ನಾವು ಹೇಳ್ಬೇಕಾದ್ರೆ ಮೊದಲನೇದಾಗಿ ಆವರಿಸಿಕೊಂಡಿರ್ತಕ್ಕಂಥ ಸ್ಪೀಶೀಸು ಅಂದಾಗ ಸಸ್ಯಗಳು ಅಂತ ಹೇಳಬೇಕಾಗ್ತದೆ. ಅದರ ನಂತರ ಆವರಿಸಿಕೊಂಡಿರ್ತಕ್ಕಂಥದ್ದು ಲ್ಯಾಂಡ್ ಮೇಲೆ ಬಂದಂಥದ್ದು ಯಾವುದು ಅಂದಾಗ ಪ್ರಾಣಿಗಳು, ಅನಿಮಲ್ಸ್ ಅಂತ ಹೇಳ್ತೇವೆ. ದೆನ್ ನೆಕ್ಸ್ಟ್ ಇನ್ 1938 in South Africa, a fish caught at sea. ಒಂದು ಫಿಶ್ ಅನ್ನ ಅಲ್ಲಿ ಹಿಡಿಲಾಗ್ತದೆ 1938 ಅಲ್ಲಿ ಸೌತ್ ಆಫ್ರಿಕಾದಲ್ಲಿ. ದಟ್ ಫಿಶ್ ನೇಮ್ಡ್ ಆಸ್ ಸಿಲೋಕ್ಯಾನ್, ನೇಮ್ ಆಫ್ ದಟ್ ಫಿಶ್ ಕಾಟ್ ಅಟ್ ಸೌತ್ ಆಫ್ರಿಕಾ. ಆ ಸೌತ್ ಆಫ್ರಿಕಾದಲ್ಲಿ ಅದನ್ನು ಹಿಡಿಯಲಾಗ್ತದೆ ಆ ಫಿಶ್ ಅನ್ನ, ಅದರ ಹೆಸರು ಸಿಲೋಕ್ಯಾನ್ ಅಂತ ಕರೀತಾರೆ. ಸೊ ಇಟ್ ಹ್ಯಾಸ್ ಸ್ಟ್ರಾಂಗ್ ಲೋಬ್ಡ್ ಫಿನ್ಸ್. ಅದಕ್ಕೇನು ಇಟ್ ಹ್ಯಾಡ್, ಸೊ ದಟ್ ಫಿಶ್ ಹ್ಯಾಡ್ ಸ್ಟ್ರಾಂಗ್ ಲೋಬ್ಡ್ ಫಿನ್ಸ್, ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂತಹ ಫಿನ್ಸ್ಗಳನ್ನು ಹೊಂದಿರ್ತದೆ. ದೆನ್ ದಟ್ ಫಿಶ್ ಎಕ್ಸ್ಟಿಂಕ್ಟ್ ಲೇಟರ್. ನಂತರ ಆ ಫಿಶ್ ಏನಾಗಿದೆ, ಕಣ್ಮರೆಯಾಗಿದೆ. ದಟ್ ಇಂಡಿಕೇಟ್ಸ್ ದಿ ಸೇಮ್ ರಿಸೆಂಬ್ಲಿಂಗ್ ಆಫ್ ದಟ್ ಫಿಶ್ ಇವಾಲ್ವ್ಡ್ ಆಸ್ ಆಂಫಿಬಿಯನ್ಸ್. ನೆಕ್ಸ್ಟ್ ಆ ಫಿಶ್ ಏನಾಯಿತು, ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಹಿಡಿದಂತಹ ಆ ಫಿಶು ಬಲವಾದ ಫಿನ್ಸ್ಗಳನ್ನು ಹೊಂದಿತ್ತು, ಈಜು ರೆಕ್ಕೆ ಅಂತ ಹೇಳ್ತೀವಲ್ಲ ಆ ಈಜು ರೆಕ್ಕೆಗಳನ್ನು. ತದನಂತರ ಅದು ಕಣ್ಮರೆ ಆಯ್ತು, ಆ ಸ್ಪೀಶೀಸ್ ಇಲ್ಲ ಅಲ್ಲಿ. ಅದೇ ಸ್ಪೀಶೀಸು ಮುಂದಿನ ದಿನಗಳಲ್ಲಿ ಇನ್ನೊಂದು ರೂಪದಲ್ಲಿ ಏನಾಗಿದೆ, ಇವಾಲ್ವ್ ಆಗಿದೆ. ಆ ಏನು ಮಾಡಿಫೈಡ್
of that fish in the form of amphibians. ಇವೇನಾಗಿದೆ, ಉಭಯವಾಸಿಗಳಾಗಿ ಏನಾಗಿದೆ ನಂತರ ಇವಾಲ್ವ್ ಆಗಿರುವಂತದ್ದು. ದಟ್ ಈಸ್ ಆಂಫಿಬಿಯನ್ಸ್. ನೆಕ್ಸ್ಟ್ ಏನಾಗಿ ಕನ್ವರ್ಟ್ ಆಗಿದೆ ಅದು ಆಂಫಿಬಿಯನ್ಸ್, ಉಭಯವಾಸಿಗಳು. ಸೊ ಏನಿದೆ ಈ ಆಂಫಿಬಿಯನ್ಸ್ ದೆನ್ ಇವಾಲ್ವ್ಡ್ ಆಸ್ reptiles. Evolved as reptiles. ಆ ಆಂಫಿಬಿಯನ್ಸ್ ಏನಾಗಿದೆ ಮುಂದುವರೆದು ವಿಕಾಸನಗೊಂಡು ರೆಪ್ಟೈಲ್ಸ್ ಆಗಿದೆ. ಇವತ್ತು ನಾವೇನು ನೋಡ್ತಾ ಇರ್ತಕ್ಕಂತಹ ರೆಪ್ಟೈಲ್ಸ್ ಅಲ್ಲಿ ಏನಿದೆ, ಸೊ ದೀಸ್ ಆಂಫಿಬಿಯನ್ಸ್ ಆರ್ ಆನ್ಸೆಸ್ಟರ್ಸ್ ಫಾರ್ ದಿ ಇವಾಲ್ವ್ಡ್ ರೆಪ್ಟೈಲ್ಸ್ ಆಫ್ಟರ್ ನೆಕ್ಸ್ಟ್. ಸೊ ಇದರ ಮುಂದುವರೆದು ಬಂದಿರತಕ್ಕಂಥ ಪ್ರಾಣಿ ವರ್ಗನೇ ಆ ಆಂಫಿಬಿಯನ್ಸ್ ಪೂರ್ವಜರಾಗ್ತಾರೆ ಮುಂದೆ ಬಂದಂತಹ ರೆಪ್ಟೈಲ್ಸ್ಗಳಿಗೆ, ಸರೀಸೃಪಗಳಿಗೆ. ದಟ್ ಈಸ್ ಇನ್ 200 ಮಿಲಿಯನ್ ಇಯರ್ಸ್ ಎಗೋ, 200 ಮಿಲಿಯನ್ ವರ್ಷಗಳ ಹಿಂದೆ ನೋಡಿರ್ತಕ್ಕಂಥದ್ದು. ದೆನ್ ದಿ ರೆಪ್ಟೈಲ್ಸ್ ಏನಿವತ್ತು ನಾವು ಪ್ರೆಸೆಂಟ್ ಡೇ ಆಂಫಿಬಿಯನ್ಸ್ ನೋಡ್ತೀವಿ, ಈ ಆಂಫಿಬಿಯನ್ಸ್ ನ ಆನ್ಸೆಸ್ಟರ್ಸ್ ಏನು, ಈ ಆನ್ಸೆಸ್ಟರ್ಸ್ ನ ಮುಂದಿನ ಪೀಳಿಗೆ ಏನಿದೆ ಇವತ್ತು ಪ್ರೆಸೆಂಟ್ ಡೇ. ಸೊ ವಿ ಕ್ಯಾನ್ ಸಿ ಇನ್ ದಿ ಫಾರ್ಮ್ ಆಫ್ ಫ್ರಾಗ್, ಟರ್ಟಲ್, ಟಾರ್ಟಾಯ್ಸ್, ಕ್ರೊಕೊಡೈಲ್ ಎಕ್ಸೆಟ್ರಾ. ಇವೆಲ್ಲ ಆ ಪೂರ್ವಜರ ಒಂದು ರೂಪಾಂತರನೇ ಏನಂತ ಹೇಳ್ತೀವಿ, ಈ ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ಇವತ್ತು ಕಂಡು ಬರ್ತಕ್ಕಂಥ ಕ್ರೊಕೊಡೈಲ್ ಇರಬಹುದು ಅಲ್ವಾ, ಟರ್ಟಲ್ ಇರ್ಬೋದು, ಟಾರ್ಟಾಯ್ಸ್ ಇರ್ಬೋದು, ಇವೆಲ್ಲ ಈ ಆನ್ಸಿಸ್ಟರ್ಸ್ ಯಾವುದು ಆಂಫಿಬಿಯನ್ಸ್ ಇಂದ ಇವಾಲ್ವ್ ಆಗಿರುವಂಥದ್ದು. ದೆನ್ ರೆಪ್ಟೈಲ್ಸ್. ಸೊ ರೆಪ್ಟೈಲ್ಸ್ ಇನ್ ದಟ್ ಪೀರಿಯಡ್ they had strong or large size and shape. ಆಗ ಬಂದಂತಹ ರೆಪ್ಟೈಲ್ಸ್ ಹೇಗಿತ್ತು, ದೈತ್ಯಾಕಾರದಲ್ಲಿರ್ತಕ್ಕಂಥದ್ದು ರೆಪ್ಟೈಲ್ಸ್ ಅನ್ನ ನಾವು ಆ ಒಂದು ಪೀರಿಯಡ್ ಅಲ್ಲಿ ನೋಡ್ತೇವೆ. ಅದರ ಪಳೆಯುಳಿಕೆಗಳ ಸಹಾಯದಿಂದ ನಾವು ಇತ್ತು ಅನ್ನುವಂಥದ್ದನ್ನ ಇವತ್ತು ಸ್ಟಡಿ ಮಾಡಿದೀವಿ, ಹಾಗೆ ನೋಡ್ತಾ ಇದ್ದೇವೆ. ಏನು ದೈತ್ಯಾಕಾರದ ಸರೀಸೃಪಗಳು ಹಾಗಂದ ತಕ್ಷಣ ನಿಮಗೆ ನೆನಪಿಗೆ ಬರ್ತದೆ ಡೈನೋಸಾರ್. ಆ ಎರಾದಲ್ಲಿ ಬಂದಂಥ ರೆಪ್ಟೈಲ್ಸ್ ಏನಿದೆ, ದೇ ಹ್ಯಾಡ್ ಲಾರ್ಜರ್ ಸೈಜ್ ಅಂಡ್ ಶೇಪ್, ದೈತ್ಯಾಕಾರದ ಆಕಾರವನ್ನು ಹೊಂದಿರುವಂತಹ ರೆಪ್ಟೈಲ್ಸ್. ಫಾರ್ ಎಕ್ಸಾಂಪಲ್, ಹಾಗಾದ್ರೆ ಯಾವ ಎಕ್ಸಾಂಪಲ್ಸ್ ಅನ್ನ ಆ ರೆಪ್ಟೈಲ್ಸ್ ಅಲ್ಲಿ ನಾವು ನೋಡಬಹುದು ಅಂದಾಗ, ಸಮ್ reptiles found in water, example for that is ichthyosaur. So this reptile found in water in that period. ನೀರಿನಲ್ಲಿ ಕಂಡು ಬಂದಂತಹ ದೈತ್ಯಾಕಾರದ ಸರೀಸೃಪ ಅದು ಇಕ್ಥಿಯೋಸಾರ್ ಅಂತ ಕರಿತೇವೆ. ದೆನ್ ಲ್ಯಾಂಡ್ ರೆಪ್ಟೈಲ್ಸ್ ಲೈಕ್ ಡೈನೋಸಾರ್ಸ್ and tyrannosaurs. ಮತ್ತೆ ಭೂಮಿ ಮೇಲೆ ಕಂಡು ಬಂದಂತಹ ದೈತ್ಯಾಕಾರದ ಸರೀಸೃಪಗಳಲ್ಲಿ ಎರಡು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೊ ಒನ್ ಈಸ್ ಡೈನೋಸಾರ್ಸ್, ನೀವೆಲ್ಲ ನೋಡಿರುವಂಥದ್ದು ಚಿತ್ರಗಳಲ್ಲಿ, ಹಾಗೆ ಕೇಳಿರುವಂಥದ್ದು, ಹಾಗೆ ಇಮ್ಯಾಜಿನ್ ಮಾಡಿಕೊಳ್ಳುವಂಥದ್ದು, ಎಂಥ ದೊಡ್ಡ ದೈತ್ಯಾಕಾರದ ಶರೀರವನ್ನು ಹೊಂದಿರತಕ್ಕಂಥ ಸರೀಸೃಪ. ಹಾಗೆ ಟೈರಾನೋಸಾರ್, ಸೊ ಅನದರ್ large sized reptile. These two live on earth in that particular era, geological period. ಒಂದು ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥದಕ್ಕೆ ಈ ಎರಡು ಎಕ್ಸಾಂಪಲ್ಸ್, ಹಾಗೆ ನೀರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇಕ್ಥಿಯೋಸಾರ್ ಅಂತ ಕರಿತೇವೆ. ಸೊ ದಿ ಟೈರಾನೋಸಾರ್ ವಿತ್ ಡ್ರ್ಯಾಗರ್ ಶೇಪ್ಡ್ ಟೀತ್, ಒಂದು ರೀತಿ ರಾಕ್ಷಸಾಕಾರವಾಗಿರ್ತಕ್ಕಂಥ ಹಲ್ಲುಗಳನ್ನ ಹೊಂದಿರುವಂತಹ ದೈತ್ಯಾಕಾರದ ಸರೀಸೃಪ ಇದು ಟೈರಾನೋಸಾರ್. ಎಷ್ಟು ಎತ್ತರ ಇತ್ತು ಇದು ಅಂದಾಗ 20 feet ಲಾಂಗ್.
20 ಅಡಿಗಳಷ್ಟು ಎತ್ತರದಲ್ಲಿರ್ತಕ್ಕಂತಹ ದೈತ್ಯಾಕಾರದ ಈ ಸರೀಸೃಪ ಭೂಮಿ ಮೇಲೆ ಕಂಡು ಬಂದಿದ್ದು. ಇದು ಒಂದು. ಮತ್ತೆ ಡೈನೋಸಾರ್, ನೀರಿನಲ್ಲಿ ಕಂಡು ಬರತಕ್ಕಂತಹ ದೈತ್ಯಾಕಾರದ ಸರೀಸೃಪ ಅಂದಾಗ ಇಕ್ಥಿಯೋಸಾರ್ ಅಂತ ಹೇಳ್ತೇವೆ. ದೆನ್ ಆಫ್ಟರ್ ದಟ್ they might be extinct. ಅಲ್ಲಿಂದ ಏನಾಗಿದೆ? they disappear, ಕಣ್ಮರೆಯಾಗಿದೆ. ಸೊ we have no real reason. ಇದಕ್ಕೆ ನಮಗೆ ಸರಿಯಾಗಿರ್ತಕ್ಕಂತಹ ರೀಸನ್ನು ಸಿಕ್ಕಿಲ್ಲ. ಯಾಕೆ ಕಣ್ಮರೆ ಆದವು ಇವೆಲ್ಲ, ಯಾಕೆ ಡಿಸಪಿಯರ್ ಆಯಿತು ಅನ್ನೋದಕ್ಕೆ ಸರಿಯಾದ ರೀಸನ್ ನಮಗೆ ಸಿಕ್ಕಿಲ್ಲ. ಮೇ ಬಿ ಆರ್ ಮೈಟ್ ಬಿ environmental conditions. Those are not favorable for surviving of those reptiles. ಆಗ ವಾತಾವರಣದ ಒಂದು ಏನಿದೆ ಅಂಶಗಳು ಅನಾನುಕೂಲವಾಗಿರುವುದರಿಂದ ಏನಾದರೂ ಆ ದೈತ್ಯಾಕಾರದ ಸರೀಸೃಪಗಳು ಕಣ್ಮರೆಯಾಗಿರಬಹುದು ಅಂತ ನಾವು ಊಹಿಸ್ಕೊಂಡಿದ್ದೇವೆ. ಸರಿಯಾಗಿರ್ತಕ್ಕಂಥ ಕಾರಣ ಇಲ್ಲಿವರೆಗೂ ಕೂಡ ನಮಗೆ ತಿಳಿದು ಬಂದಿಲ್ಲ. ಯಾಕೆ ಸಡನ್ನಾಗಿ ಯಾಕೆ ಡಿಸಪಿಯರ್ ಆಯಿತು ಈ ದೈತ್ಯಾಕಾರದ ಸರೀಸೃಪಗಳು ಅನ್ನುವಂಥದ್ದು. ದೆನ್ ಕಂಟಿನ್ಯೂ ಅಬೌಟ್ 65 ಮಯ 65 ಮಿಲಿಯನ್ ಇಯರ್ಸ್ ನಂತರ ಇಲ್ಲೇನಾಗ್ತದೆ? ಸೊ ಮ್ಯಾಮಲ್ಸ್ ಏನಾಗುತ್ತೆ? ಇವಾಲ್ವ್ ಆಗ್ತದೆ. ಅಬೌಟ್ 65 ಮಿಲಿಯನ್ಸ್ ಎರಾ ದಿ evolution of mammals on land takes place. ಆ ಲ್ಯಾಂಡ್ ಮೇಲೆ ಮ್ಯಾಮಲ್ಸ್ಗಳ ಒಂದು ಉಗಮ ಸ್ಟಾರ್ಟ್ ಆಗ್ತದೆ. ದಿ ಫಸ್ಟ್ ಮ್ಯಾಮಲ್ ಇವಾಲ್ವ್ಡ್ ಆನ್ ಲ್ಯಾಂಡ್, ದಟ್ ಈಸ್ ಶ್ರೀವ್ಸ್. ಫಸ್ಟ್ ಮ್ಯಾಮಲ್ ಸಸ್ತನಿ ಯಾವುದು? ಶ್ರೀವ್ಸ್. ಶ್ರೀವ್ಸ್ ನಥಿಂಗ್ ಬಟ್ ಅ ಸ್ಮಾಲ್ ಬಾಡಿಡ್ ಮ್ಯಾಮಲ್, ಸಣ್ಣ ರಚನೆಯನ್ನು ಹೊಂದಿರತಕ್ಕಂತಹ ಸಸ್ತನಿಗಳು. ಇವುಗಳು ಮೊಟ್ಟ ಮೊದಲಿಗೆ ಏನಾಗ್ತದೆ? ಭೂಮಿ ಮೇಲೆ ಉಗಮವಾದಂತಹ ಸಸ್ತನಿಗಳು, ಶ್ರೀವ್ಸ್ ಅಂತ ಹೇಳ್ತೇವೆ. ಸೊ ಫಸ್ಟ್ invaded mammals on land. Then after that mammals resembling like hippopotamus, horse, then bear, rabbit, so found at South America. ತದನಂತರ ಸೌತ್ ಅಮೇರಿಕಾದಲ್ಲಿ ಈ ಮ್ಯಾಮಲ್ಸ್ ಅನ್ನೇ ರಿಸೆಂಬಲ್ ಆಗುವಂತಹ, ಹೋಲುವಂತಹ ಹಿಪ್ಪೋಪೊಟಾಮಸ್, ಹಾಗೆ ಆರ್ಸ್, ಹಾಗೆ ಬೇರ್, ಕರಡಿ ರೀತಿ ಇರ್ತಾವ, ಹಿಮಕರಡಿ ಅಂತ ಹೇಳ್ತೇವೆ ನಾವು. ದೆನ್ ರ್ಯಾಬಿಟ್, ಇವುಗಳು ಕಂಡು ಬರ್ತದೆ. ಸಸ್ತನಿಗಳಲ್ಲಿ ಹೋಲಿಕೆ ಇರ್ತಕ್ಕಂತಹ ಇವುಗಳು ಕಂಡು ಬರ್ತದೆ. ಆಫ್ಟರ್ ದಿ ಎವಲ್ಯೂಷನ್ ಆಫ್ ಶ್ರೀವ್ಸ್ ನಂತರ ಕಂಡು ಬರ್ತಕ್ಕಂತಹ ಮ್ಯಾಮಲ್ಸ್ ಇವು ಹಿಪ್ಪೋಪೊಟಾಮಸ್, ಆರ್ಸ್, ಬೇರ್ ಅಂಡ್ ರ್ಯಾಬಿಟ್ ಇನ್ ಸೌತ್ ಅಮೇರಿಕಾ. Then the evolution of kangaroo, this is due to continental drift. ಅಲ್ಲೇನಾಗ್ತದೆ? by that time South America merges to North America. ಸೌತ್ ಅಮೇರಿಕಾ ಏನಾಗಿದೆ? ಮರ್ಜ್ಡ್ ಟು ನಾರ್ತ್ ಅಮೇರಿಕಾ. ಆ ಎರಡು ಮರ್ಜ್ ಆದಾಗ ಏನಾಗ್ತದೆ? ಡ್ಯೂ ಟು ಕಾಂಟಿನೆಂಟಲ್ ಡ್ರಿಫ್ಟ್ ಅಲ್ಲೇನಾಗ್ತದೆ? ಹೊಸ ಸ್ಪೀಶೀಸ್ ನೋಡ್ತೇವೆ. ದಟ್ ಈಸ್ ಎವಲ್ಯೂಷನ್ ಆಫ್ ಕಾಂಗರೂ. Still today that mammal found in Australia. ಆಸ್ಟ್ರೇಲಿಯಾದಲ್ಲಿ ನಾವು ನೋಡ್ತೀವಿ ಈಗ ಕಾಂಗರೂನನ್ನ, ಹೌದಲ್ವಾ? ಸೊ ಇದು ನಾವಿಲ್ಲಿ ನೋಡ್ತಕ್ಕಂಥ ಮ್ಯಾಮಲ್ಸ್ ಯಾವ ರೀತಿ ಎವಲ್ಯೂಷನ್ ಆಯಿತು ಅಂತ. ದೆನ್ ಲೇಟರ್ ಯು ನೋ ದಟ್ ಈಸ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಅಕ್ವಾಟಿಕ್ ಮ್ಯಾಮಲ್ಸ್ ಲೈಕ್ ವೇಲ್, ಸೀಲ್ಸ್, ಡಾಲ್ಫಿನ್ಸ್ ಎಕ್ಸೆಟ್ರಾ. ಹಾಗೆ ಜಲಚರ ಪ್ರಾಣಿಗಳಾಗಿರ್ತಕ್ಕಂಥ, ಜಲಚರ ಸಸ್ತನಿಗಳಾಗಿರ್ತಕ್ಕಂತಹ ವೇಲ್, ತಿಮಿಂಗಿಲ ಅಂತ ಹೇಳ್ತೀವಿ, ಹಾಗೆ ಸೀಲ್ಸ್, SEALS. ಸೊ ಇಟ್ ಈಸ್ ಅನದರ್ ಗ್ರೂಪ್ ಆಫ್ ವೇಲ್.
ಸೀಲ್ಸ್ ಅಂದರೆ ವೇಲಿನಲ್ಲೇ ಬರ್ತಕ್ಕಂಥ ತಿಮಿಂಗಿಲ ಜಾತಿಯಲ್ಲೇ ಬರುವಂತಹ ಮತ್ತೊಂದು ಗ್ರೂಪ್ ಇದು ಅಕ್ವಾಟಿಕ್ ಅನಿಮಲ್ ಸೀಲ್ಸ್ ಅಂತ ಹೇಳ್ತೇವೆ. ದೆನ್ ವೇಲ್ಸ್, ಸೀಲ್ಸ್ ಅಂಡ್ ಡಾಲ್ಫಿನ್ಸ್. You know that dolphin? So that is also a aquatic mammal. ತದನಂತರ ಈ ಎಲ್ಲ ಸಸ್ತನಿಗಳನ್ನು ಕೂಡ ನಾವು ಇವತ್ತು ಭೂಮಿಯಲ್ಲಿ ನೀರಿನಲ್ಲಿ ಹಾಗೆ ಭೂಮಿಯ ಮೇಲೆ ನೋಡ್ತಾ ಹೋಗ್ತೇವೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ an account of evolution from beginning to now the today, recent or present day. ಸೊ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿಯವರೆಗೆ ಯಾವ ರೀತಿ ಎವಲ್ಯೂಷನ್ ಆಗಿದೆ ಸ್ಪೀಶೀಸ್ ಅನ್ನೋದನ್ನ ಒಂದು ಬ್ರೀಫ್ ಸಮ್ಮರಿಯನ್ನು ಇಲ್ಲಿ ನಾವು ನೋಡ್ತಾ ಹೋದ್ವಿ. ದಟ್ ಈಸ್ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್. ನೌ ವಿ ಮೂವ್ ಆನ್ ಟು ದಿ ಲಾಸ್ಟ್ ಕಾನ್ಸೆಪ್ಟ್, ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಈಗ ನಾವು ಲಾಸ್ಟ್ ಕಾನ್ಸೆಪ್ಟಿಗೆ ಬರೋಣ. ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಮನುಷ್ಯ ಹೇಗೆ ಅವನ ಒಂದು ಉಗಮ ಆಯಿತು, ಹೇಗೆ ಮಂಗನಿಂದ ಮಾನವ ಅನ್ನುವಂಥ ಒಂದು ನುಡಿಯನ್ನು ನಾವು ಕೇಳಿದ್ದೇವೆ. ಆ ಆಕಾರದಲ್ಲಿರ್ತಕ್ಕಂಥ ಆದಿ ಮಾನವ ಹೇಗೆ ಇವತ್ತು ಸುಸಂಸ್ಕೃತವಾಗಿರ್ತಕ್ಕಂಥ ಮಾನವನಾಗಿದ್ದಾನೆ, ಇದನ್ನೇ ನಾವು ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್ ಅಂತ ನೋಡ್ತೇವೆ. ನಾವು ಸೊ ದಿ ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಆರಿಜಿನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ called human evolution. So what is meant by human evolution? ಹಾಗಾದ್ರೆ ಎವಲ್ಯೂಷನ್ ಆಫ್ ಮ್ಯಾನ್ ಅಂದ್ರೆ ಏನಂತ ಹೇಳಬಹುದು ನಾವು? ದಟ್ ಈಸ್ ಆರಿಜಿನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಕಾಲ್ಡ್ ಹ್ಯೂಮನ್ ಎವಲ್ಯೂಷನ್. ಅದನ್ನೇನಂತ ಕರಿಬಹುದು ನಾವು? ಹ್ಯೂಮನ್ ಎವಲ್ಯೂಷನ್ ಅಂತ ಕರಿತೇವೆ. ಸೊ ಇನ್ ಹ್ಯೂಮನ್ ಎವಲ್ಯೂಷನ್, the study of evolution of man, that branch is called anthropology. ಆ ಬ್ರಾಂಚ್ ಅನ್ನು ನಾವೇನಂತ ಕರಿತೇವೆ? ಆಂಥ್ರೋಪಾಲಜಿ ಅಂತ ಕರಿತೇವೆ. ಸೊ ದಟ್ ಈಸ್ ಆಂಥ್ರೋಪಾಲಜಿ. ಆಂಥ್ರೋಪಾಲಜಿ ಮೀನ್ಸ್ ಸ್ಟಡಿ ಆಫ್ ಎವಲ್ಯೂಷನ್ ಆಫ್ ಮ್ಯಾನ್. ಹೇಗೆ ಜೀವ ವಿಕಾಸನಗೊಂಡಿತ್ತು ಮಾನವ, ಹೇಗೆ ಮಾನವನಾಗಿದ್ದಾನೆ, ಆದಿ ಮಾನವನಿಂದ ಹೇಗೆ ಮಾನವನಾಗಿದ್ದಾನೆ ಅನ್ನುವಂಥ ಒಂದು ಏನು ವಿಕಾಸನ ಇದೆ ಅದನ್ನ ಸ್ಟಡಿ ಮಾಡೋದನ್ನೇ ಆಂಥ್ರೋಪಾಲಜಿ ಅಂತ ಕರೀತೇವೆ. ನೆಕ್ಸ್ಟ್, ಸೊ ದಿ ಸ್ಟಡಿ ಆಫ್ ಎವಲ್ಯೂಷನ್ ಆಫ್ ಮ್ಯಾನ್ ಥ್ರೂ ಫಾಸಿಲ್ಸ್. ನಾವು ಮಾನವ ಈ ಒಂದು ಸ್ಥಿತಿಯಲ್ಲಿ ಈಗಿರ್ತಕ್ಕಂಥ ಮಾನವ ಹೇಗೆ ವಿಕಾಸನಗೊಂಡ ಅನ್ನೋದಕ್ಕೆ ನಮಗೆ ಏನು ಸಿಕ್ಕಿದೆ ಎವಿಡೆನ್ಸು, ಸಾಕ್ಷಿಗಳೇನಿದೆ ಅಂದಾಗ, ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಆಫ್ ಮ್ಯಾನ್ ದಟ್ ಈಸ್ ನಥಿಂಗ್ ಬಟ್ ಫಾಸಿಲ್ ರೆಕಾರ್ಡ್ಸ್. ಫಾಸಿಲ್ ರೆಕಾರ್ಡ್ಸ್ ಆರ್ ಮ್ಯಾನ್ ಡಾಕ್ಯುಮೆಂಟ್ಸ್ ಆರ್ ಎವಿಡೆನ್ಸಸ್ ಫಾರ್ ಹ್ಯೂಮನ್ ಎವಲ್ಯೂಷನ್. ಆ ಏನು ಪಳೆಯುಳಿಕೆಗಳಿದೆ, ಫಾಸಿಲ್ ರೆಕಾರ್ಡ್ಸ್ ಇದೆ, ಅದರ ಸಹಾಯದಿಂದ ನಾವು ಏನು ಈ ಎವಲ್ಯೂಷನ್ ಆಫ್ ಮ್ಯಾನ್ ಏನಿದೆ, ಮನುಷ್ಯನ ವಿಕಾಸ ಏನಿದೆ, ಇದನ್ನು ಜೀವ ವಿಕಾಸವನ್ನು ನಾವು ತಿಳ್ಕೊಳ್ಬಹುದು, ಅಭ್ಯಾಸ ಮಾಡಬಹುದು ಆ ಫಾಸಿಲ್ ರೆಕಾರ್ಡ್ಸ್ ಇಂದ. ದೋಸ್ ಫಾಸಿಲ್ ರೆಕಾರ್ಡ್ಸ್ ಅರೇಂಜ್ಡ್ ಲೈಕ್ ape like and modern man. ಯಾವ ರೀತಿ ಅರೇಂಜ್ ಆಗಿದೆ ಅದು ಅಂದಾಗ, ಬಿಗಿನಿಂಗ್ ಅಲ್ಲಿ ಯಾವ ರೀತಿ ಇದ್ದ ಮಾನವ ಅಂದಾಗ ಏಪ್ ಮ್ಯಾನ್ ಅಂತ ಕರಿತೇವೆ ಆ ಫಾಸಿಲ್ಸ್ ನ ಒಂದು ಆಧಾರದ ಮೇಲೆ, ರೆಕಾರ್ಡ್ಸ್ ನ ಆಧಾರದ ಮೇಲೆ. ನಂತರ ಎವಲ್ಯೂಷನ್ ಆದ್ಮೇಲೆ ಏನಾಯ್ತು, ಆ ಏಪ್ ಇರ್ತಕ್ಕಂಥನು ಏಪ್ ಲೈಕ್ ಮ್ಯಾನ್ ಆಗ್ತಾನೆ. ಏಪ್ ಲೈಕ್ ಮ್ಯಾನ್ ಇದ್ದನು ಏನಾಗ್ತಾನೆ, ನೆಕ್ಸ್ಟು ಮಾಡ್ರನ್ ಮ್ಯಾನ್ ಆಗ್ತಾನೆ. ಹೀಗೆ ಎವಲ್ಯೂಷನ್ ಆಗ್ತಾ ಆಗ್ತಾ ಇವತ್ತು ನಾವು ಏನಿದೀವಿ ಮಾಡ್ರನ್ ಮ್ಯಾನ್, ದಟ್ ಈಸ್ ಹೋಮೋ ಸೆಪಿಯನ್ಸ್ ಅಂತ ಹೇಳ್ತೇವೆ. ಸೈಂಟಿಫಿಕ್ ನೇಮ್ ಆಫ್ ಮ್ಯಾನ್ ಹೋಮೋ ಸೆಪಿಯನ್ಸ್. ಈ ರೀತಿ ಎವಲ್ಯೂಷನ್ ಆಗ್ತಾ ಬರ್ತದೆ. ಸೊ ಲೆಟ್ ಅಸ್ ಸ್ಟಡಿ ದಿ ಸಿಸ್ಟಮ್ಯಾಟಿಕ್ ಸ್ಟೆಪ್ಸ್ ಇನ್ ಎವಲ್ಯೂಷನ್ ಆಫ್ ಮ್ಯಾನ್ ಆರ್ ಹ್ಯೂಮನ್ ಎವಲ್ಯೂಷನ್. The fossil records, the first time those evidences of human evolution, that is fossil records found in Africa. ಏನು
ಪಳೆಯುಳಿಕೆಗಳು ನಮ್ಗೆ ಇವತ್ತು ಸಿಕ್ಕಿದೆ ಸಾಕ್ಷಿಯಾಗಿ, ಮೊಟ್ಟ ಮೊದಲಿಗೆ ನಮಗೆ ಆ ಆಧಾರಗಳು ಎಲ್ಲಿ ಸಿಕ್ಕಿದ್ದು ಅಂದಾಗ ಆಫ್ರಿಕಾದಲ್ಲಿ ಸಿಗುತ್ತೆ. ಆ ಫಾಸಿಲ್ ರೆಕಾರ್ಡ್ಸ್ ನಮಗೆ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಯಾವ ರೀತಿ ಆ ಪಳೆಯುಳಿಕೆಗಳು ನಮಗೆ ಸಿಕ್ಕಿದೆ ಈಗ ಅಂದಾಗ, ಫಾಸಿಲ್ಸ್ ಇನ್ ದಿ ಫಾರ್ಮ್ ಆಫ್ ಬೋನ್ಸ್, ಸ್ಕಲ್ಸ್ ಅಂಡ್ ಎಂಡೋಸ್ಕೆಲಿಟನ್. ಯಾವ ರೀತಿ ನಮಗೆ ಪಳೆಯುಳಿಕೆಗಳು ಸಿಕ್ಕಿದೆ ಇವತ್ತು ಅಧ್ಯಯನ ಮಾಡಲಿಕ್ಕೆ ಮನುಷ್ಯನ ಜೀವ ವಿಕಾಸವನ್ನ ಅಂದಾಗ, ಮೂಳೆಗಳು ಸಿಕ್ಕಿದೆ, ಬೋನ್ಸ್ ರೂಪದಲ್ಲಿ ಸಿಕ್ಕಿದೆ ನಮಗೆ ಪಳೆಯುಳಿಕೆಗಳು. ಹಾಗೆ ಎಂಡೋಸ್ಕೆಲಿಟನ್ ಅವನ ಅಸ್ಥಿಪಂಜರ ಸಿಕ್ಕಿದೆ, ಹಾಗೆ ಸ್ಕಲ್ ತಲೆಬುರುಡೆ ಸಿಕ್ಕಿದೆ. ಈ ರೀತಿಯಾಗಿ ಏನಾಗಿದೆ, ಆ ಪಳೆಯುಳಿಕೆಗಳು ಮೊಟ್ಟ ಮೊದಲಿಗೆ ಆಫ್ರಿಕಾದಲ್ಲಿ ಕಂಡು ಬಂದಂಥದ್ದು, ಸಿಕ್ಕಿರುವಂಥದ್ದು. ದೆನ್ ಕಮಿಂಗ್ ಟು ದಿ ಆಫ್ಟರ್ about 15 Maya ಅಂದ್ರೆ million years ago. Maya ಅಂದ್ರೆ million years ago, the first evolution of primates like man. ಫಸ್ಟ್ ಇವಾಲ್ವ್ ಆಗಿರ್ತಕ್ಕಂಥ ಪ್ರೈಮೇಟ್ಸ್ ಲೈಕ್ ಯಾವುದದು ಪ್ರೈಮೇಟ್ಸು ಆಗ ಕಂಡು ಬಂದಿರ್ತಕ್ಕಂಥದ್ದು ಯಾವ ಮಯಾದಲ್ಲಿ? ಅದು 15 ಮಯಾ ಅಂತ ಕರಿತೀವಿ, ಮಿಲಿಯನ್ ಇಯರ್ಸ್ ಎಗೋ. ಸೊ ದಿ ಫಸ್ಟ್ ಡೆವಲಪ್ಡ್ ಆರ್ ಇವಾಲ್ವ್ಡ್ ಪ್ರೈಮೇಟ್ಸ್ ಲೈಕ್ ಡ್ರಯೋಪಿಥೆಕಸ್ ಅಂಡ್ ರಾಮಾಪಿಥೆಕಸ್, ಎರಡು ಸ್ಪೀಶೀಸ್ಗಳು ಕಂಡು ಬರ್ತದೆ ನಮಗಲ್ಲಿ ಪ್ರೈಮೇಟ್ಸ್ ತರ ಇರುವಂಥದ್ದು. ಸೊ ನಮ್ದು ಕೂಡ ನಾವು ಫ್ಯಾಮಿಲಿ ಯಾವ್ದು ಹೇಳ್ತೀವಿ, ಹೋಮಿಡೆ ಅಂತ ಕರಿತೇವೆ ಅಲ್ವಾ. ಸೊ ಹಾಗೆ ಕ್ಲಾಸ್ ನಾವು ಪ್ರೈಮೇಟ್ಸ್ ಅಂತ ಹೇಳ್ತೀವಿ. ಆ ರೀತಿ ರಚನೆ ಇರ್ತಕ್ಕಂಥ ಸ್ಪೀಶೀಸ್ ಕಂಡು ಬರ್ತದೆ 15 ಮಯಾದಲ್ಲಿ. ಆ ಸ್ಪೀಶೀಸ್ ಯಾವ್ಯಾವುದು? ಒನ್ ಈಸ್ ಡ್ರಯೋಪಿಥೆಕಸ್ ಅಂಡ್ ರಾಮಾಪಿಥೆಕಸ್. ಇವೆಲ್ಲಿ ಕಂಡು ಬಂದಿತ್ತು ಡ್ರಯೋಪಿಥೆಕಸ್ ಅಂದಾಗ, ದಟ್ ವಾಸ್ ಫೌಂಡ್ ಇನ್ ಇಥಿಯೋಪಿಯಾ ಅಂಡ್ ಟ್ಯಾನ್ಜೇನಿಯಾ. ಎಲ್ಲಿ ಕಂಡು ಬಂತದ್ರದ್ದು ಪಳೆಯುಳಿಕೆಗಳು ಫಾಸಿಲ್ಸ್ ನಮಗೆ? ಇಥಿಯೋಪಿಯಾ ಹಾಗೆ ಟ್ಯಾನ್ಜೇನಿಯಾದಲ್ಲಿ ಕಂಡು ಬರ್ತದೆ. ಪ್ರೈಮೇಟ್ ಲೈಕ್ ಡ್ರಯೋಪಿಥೆಕಸ್. ದೆನ್ ಸಮ್ ಫಾಸಿಲ್ಸ್ ಫೌಂಡ್ ಅಟ್ ಹಿಮಾಲಯನ್ ರೀಜನ್ಸ್. ಹಿಮಾಲಯನ್ ರೀಜನ್ಸ್ ಅಲ್ಲಿ ಅದೇ ರೀತಿ ಪಳೆಯುಳಿಕೆಗಳು ಕಂಡು ಬಂದಿದೆ. ನಾವು ದೇ ನೇಮ್ಡ್ ಆಸ್ ದಟ್ ಪ್ರೈಮೇಟ್ ನೇಮ್ಡ್ ಆಸ್ ರಾಮಾಪಿಥೆಕಸ್. ಹಿಮಾಲಯ ರೀಜನ್ ಅಲ್ಲಿ ಕಂಡು ಬಂದಿದ್ರಿಂದ ಆ ಡ್ರಯೋಪಿಥೆಕಸ್ ಅನ್ನ ನಾವು ಏನಂತ ಕರೆದ್ವಿ ಇಲ್ಲಿ? ರಾಮಾಪಿಥೆಕಸ್ ಅಂತ ಕರಿತೇವೆ. ಸೊ ಡ್ರಯೋಪಿಥೆಕಸ್ ಅಂಡ್ ರಾಮಾಪಿಥೆಕಸ್ at 15 Maya, so found in Ethiopia and Tanzania. Now ಡ್ರಯೋಪಿಥೆಕಸ್ ಏಪ್ ಲೈಕ್ ಮ್ಯಾನ್. ಯಾವ ರೀತಿ ಇದೆ ಆಕಾರ? ಏಪ್ ಲೈಕ್ ಮ್ಯಾನ್. ಸೊ ದಿ ರಾಮಾಪಿಥೆಕಸ್ ಜಸ್ಟ್ ಮ್ಯಾನ್ ಲೈಕ್ ಸ್ಪೀಶೀಸ್. ಮನುಷ್ಯನ ಒಂದು ಆಕಾರ ರಚನೆ ತರನೇ ಇದೆ. ಹೋಮಿನಿಡ್ ಫೀಚರ್ ಅಂತ ಕರಿತೇವೆ. ಯಾವುದು? ರಾಮಾಪಿಥೆಕಸ್. ಡ್ರಯೋಪಿಥೆಕಸ್ ಯಾವ ರೀತಿ ಇದೆ? ಏಪ್ ಲೈಕ್ ಅಂತ ಹೇಳ್ತೀವಿ. ಇವೆರಡೂ ಕೂಡ ನನಗೆ ಕಂಡು ಬಂದದ್ದು ರಾಮಾಪಿಥೆಕಸ್ ಅಟ್ ಹಿಮಾಲಯನ್ ರೀಜನ್ಸ್, ಡ್ರಯೋಪಿಥೆಕಸ್ ಅಟ್ ಟ್ಯಾನ್ಜೇನಿಯಾ, ದೆನ್ ಇಥಿಯೋಪಿಯಾ. ಲೇಟರ್ ಆಫ್ಟರ್ 3 to 4 ಮಯಾ, 3 to 4 ಮಿಲಿಯನ್ ಇಯರ್ಸ್ ಅಲ್ಲಿ ಏನಾಯ್ತು ಆದ ನಂತರ ಇನ್ ಆಫ್ರಿಕಾ ಸೇಮ್ ಏಪ್ ಲೈಕ್ ಸ್ಪೀಶೀಸ್ was formed. That is also named as Dryopithecus. ಅದನ್ನು ಕೂಡ ನಾವು ಏಪ್ ಲೈಕ್ ಇದ್ದಿದ್ರಿಂದ ಡ್ರಯೋಪಿಥೆಕಸ್ ಅಂತ ಕರಿತೀವಿ. ನಂತರ ಎಲ್ಲಿ ಕಂಡು ಬಂತು? ಸೊ ಇನ್ ಆಫ್ರಿಕಾ. ಎಷ್ಟು ಫೀಟ್ ಟಾಲ್ ಇತ್ತದು ಆ ಒಂದು ಡ್ರಯೋಪಿಥೆಕಸ್ ಅಂದಾಗ? 4 feet ಟಾಲ್. 4 ಅಡಿ ಎತ್ತರದಲ್ಲಿರ್ತಕ್ಕಂತಹ ಆ ಸ್ಪೀಶೀಸ್ ಕಂಡು ಬರ್ತದೆ. ಬಹುಶಃ ಇಥಿಯೋಪಿಯಾದಿಂದ ಎಲ್ಲಿಗೆ ಹೋಗಿರಬಹುದು ಅದು ಅಂದಾಗ, ಮೈಗ್ರೇಟ್ ಆಗಿರಬಹುದು ಅಂದಾಗ ಆಫ್ರಿಕಾ. Then later that Dryopithecus species, that is ape-like man, evolved as Australopithecus. ಅದು ಮುಂದುವರೆದು ಏನಾಗಿದೆ? ಡ್ರಯೋಪಿಥೆಕಸ್ ಆಸ್ಟ್ರಾಲೋಪಿಥೆಕಸ್ ಆಗಿ ಇವಾಲ್ವ್ ಆಗಿದೆ. ಆಸ್ಟ್ರಾಲೋಪಿಥೆಕಸ್ that was
ಎಲ್ಲಿ ಕಂಡು ಬಂತು ನಮಗೆ ಫಾಸಿಲ್ಸ್ ಅದ್ರದ್ದು? ಆಸ್ಟ್ರಾಲೋಪಿಥೆಕಸ್ದು. ಸೊ ದಿ ಈಸ್ಟ್ ಆಫ್ರಿಕನ್ ಗ್ರಾಸ್ ಲ್ಯಾಂಡ್ ಅಲ್ಲಿ, ಏನು ಆಫ್ರಿಕಾದಲ್ಲಿ ಈಸ್ಟ್ ಅಲ್ಲಿ ಬರ್ತಕ್ಕಂಥ ಹುಲ್ಲುಗಾವಲುಗಳು ಏನಿದೆ ಅಲ್ಲಿ ಫಾಸಿಲ್ಸ್ ಸಿಕ್ಕಿದೆ, ಫಾಸಿಲ್ ರೆಕಾರ್ಡ್ಸ್ ಸಿಕ್ಕಿದೆ. ಆ ಒಂದು ರೆಕಾರ್ಡ್ಸ್ನ ಪ್ರಕಾರ ಅದು ಯಾವ ಒಂದು ಇವಾಲ್ವ್ಡ್ ಒಂದು ಸ್ಪೀಶೀಸ್ ಅಂದಾಗ ಆಸ್ಟ್ರಾಲೋಪಿಥೆಕಸ್ ಫ್ರಮ್ ಡ್ರಯೋಪಿಥೆಕಸ್. Dryopithecus evolved as Australopithecus, that fossil found in African grassland. Then this Australopithecus evolved as Homo habilis later. ಏನು ಆಸ್ಟ್ರಾಲೋಪಿಥೆಕಸ್ ಇದೆ ಮುಂದುವರೆದು ಯಾವ ರೀತಿಯದು ಇವಾಲ್ವ್ ಆಗ್ತದೆ, ವಿಕಾಸನಗೊಳ್ತದೆ? ಹೋಮೋ ಹ್ಯಾಬಿಲಿಸ್. ಸೊ ದಟ್ ಫಾಸಲ್ ಫೌಂಡ್ ಇನ್ ಜಾವಾ. ಎಲ್ಲಿ ಸಿಕ್ಕಿದೆ ಇದು ಪಳೆಯುಳಿಕೆಗಳು ನಮಗೆ? ಜಾವಾದಲ್ಲಿ ಸಿಕ್ಕಿದೆ. ಇನ್ 1891 ಈ ಫಾಸಿಲ್ ರೆಕಾರ್ಡ್ಸ್ ನಮಗೆ ಸಿಕ್ಕಿದೆ ಜಾವಾದಲ್ಲಿ. ಅದು ಹೋಮೋ ಹ್ಯಾಬಿಲಿಸ್ ಬಿಕಾಸ್ that species Homo habilis had hominid features. ಏನು ಮನುಷ್ಯನಲ್ಲಿರ್ತಕ್ಕಂಥ ಕೆಲವು ಫೀಚರ್ಸ್ಗಳೇನಿದೆ, ಗುಣಗಳೇನಿದೆ ಅಂತ ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದು ಹೋಮೋ ಹ್ಯಾಬಿಲಿಸ್. ಸೊ ದಿ ಬ್ರೈನ್ ಕೆಪಾಸಿಟಿ ಆಫ್ ಹೋಮೋ ಹ್ಯಾಬಿಲಿಸ್ ಈಸ್ 650 to 800 cc. ಅದರ ಬ್ರೈನ್ ಕೆಪಾಸಿಟಿ ಎಷ್ಟಿತ್ತು ಹೋಮೋ ಹ್ಯಾಬಿಲಿಸ್ದು? 650ರಿಂದ 800 cc ಬ್ರೈನ್ ಕೆಪಾಸಿಟಿ ಇರ್ತಕ್ಕಂಥದ್ದು. ದಟ್ ಹೋಮೋ ಹ್ಯಾಬಿಲಿಸ್ ಅದು ಏನೆಲ್ಲ ತಿಂತಾ ಇತ್ತಪ್ಪ ಆ ಪೀರಿಯಡ್ ಅಲ್ಲಿ ಬಂದಾಗ ಅಂದ್ರೆ ಏಟ್ ಮೀಟ್, ಮಾಂಸವನ್ನು ತಿನ್ನುವಂತಹ ಮಾನವ ಆಗಿದ್ದ ಹೋಮೋ ಹ್ಯಾಬಿಲಿಸ್. ದೇ ಏಟ್ ಮೀಟ್. ಬಟ್ ಆಸ್ಟ್ರಾಲೋಪಿಥೆಕಸ್ ದೇ ಈಟ್ ಫ್ರೂಟ್. ಹಣ್ಣನ್ನು ಮಾತ್ರ ತಿಂತಕ್ಕಂಥವನು ಆದಿಮ, ಹಣ್ಣನ್ನು ತಿನ್ನುವಂಥವನು ಆಸ್ಟ್ರಾಲೋಪಿಥೆಕಸ್. ಹೋಮೋ ಹ್ಯಾಬಿಲಿಸ್ ಏಟ್ ಮೀಟ್, ಮಾಂಸವನ್ನು ತಿನ್ನುವಂಥವನು. ಸೊ ಹೋಮೋ ಹ್ಯಾಬಿಲಿಸ್ now evolved as ಹೋಮೋ ಇರೆಕ್ಟಸ್. ಈ ಹೋಮೋ ಹ್ಯಾಬಿಲಿಸ್ ಏನಾಗ್ತದೆ ನೆಕ್ಸ್ಟ್ ಇವಾಲ್ವ್ ಆಗ್ಬಿಟ್ಟು ಹೋಮೋ ಇರೆಕ್ಟಸ್ ಆಗುತ್ತೆ. ಇರೆಕ್ಟಸ್ ಅಂದ್ರೆ ಈ ರೀತಿ ಸ್ಟ್ರೈಟ್ ಆಗಿ ನಡೆಯುವಂಥದ್ದು, ಸ್ಟ್ರೈಟ್ ಆಗಿರುವಂಥ ಬಾಡಿಯನ್ನು ಹೊಂದಿರೋದು ಅಲ್ವಾ? ಸೊ ಇರೆಕ್ಟ್ ಆಗಿರ್ತಕ್ಕಂಥ ಸ್ಟ್ಯಾಚುಸ್ಗಳನ್ನ ಹೊಂದಿರತಕ್ಕಂಥದ್ದು ಇರೆಕ್ಟಸ್ ಅಂತ ಕರಿತೇವೆ. ಹೋಮೋ ಸೊ ಈ ಹೋಮೋ ಇರೆಕ್ಟಸ್ ದೆನ್ ಇವಾಲ್ವ್ಡ್ ಆಸ್ ನಿಯಾಂಡರ್ತಲ್. ಹೋಮೋ ಇರೆಕ್ಟಸ್ ಏನಾಗ್ತದೆ ಈಗ? ನಿಯಾಂಡರ್ತಲ್ ಆಗ್ತದೆ. ನಿಯಾಂಡರ್ತಲ್ ಮ್ಯಾನ್. ಸೊ ದಿ ಬ್ರೈನ್ ಕೆಪಾಸಿಟಿ the Neanderthal species was 1400 cc. ಏನು ನಿಯಾಂಡರ್ತಲ್ ಇದೆ ಈ ಒಂದು ಸ್ಪೀಶೀಸ್ ಅಲ್ಲಿ ನಾವು ನೋಡ್ತಕ್ಕಂಥ ಮ್ಯಾನ್ ಅಲ್ಲಿ ಬ್ರೈನ್ ಕೆಪಾಸಿಟಿ ಎಷ್ಟಿದೆ? 1400 cc. 1400 cc ಬ್ರೈನ್ ಕೆಪಾಸಿಟಿಯನ್ನ ನಾವಿಲ್ಲಿ ನೋಡ್ತೇವೆ. ಸೊ ದಿ ಫಾಸಿಲ್ಸ್ ಆಫ್ ನಿಯಾಂಡರ್ತಲ್ ಫೌಂಡ್ ಇನ್ ಏಷ್ಯಾ. ಎಲ್ಲಿ ಕಂಡು ಬಂದಿದೆ ನಮಗೆ ಫಾಸಿಲ್ ರೆಕಾರ್ಡ್ಸು? ಏಷ್ಯಾದಲ್ಲಿ ಕಂಡು ಬಂದಿದೆ. ನಿಯಾಂಡರ್ತಲ್ used heights. What is meant by heights? ಈ ಸ್ಪೀಶೀಸ್, ಈ ಮಾನವ ನಿಯಾಂಡರ್ತಲ್ ಹೈಟ್ಸ್ ಅನ್ನು ಉಪಯೋಗಿಸ್ತಾ ಇದ್ದ. ಹೈಟ್ಸ್ ಮೀನ್ಸ್ ದಟ್ ಈಸ್ ಅನಿಮಲ್ ಸ್ಕಿನ್. ಯೂಸ್ಡ್ ಅನಿಮಲ್ ಸ್ಕಿನ್ ಫಾರ್ ಪ್ರೊಟೆಕ್ಷನ್. ತನ್ನ ಬಾಡಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವನೇನು ಮಾಡ್ತಾ ಇದ್ದ? ಪ್ರಾಣಿಗಳ ಚರ್ಮವನ್ನು ಹೊದೆಯೋದಕ್ಕೆ ಪ್ರಾರಂಭ ಮಾಡ್ದ. ಪ್ರಾಣಿಗಳ ಚರ್ಮವನ್ನು ಹೊದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ. ಹೈಡ್ಸ್ ಅಂತ ಕರಿತೇವೆ. ಯೂಸ್ಡ್ ಹೈಡ್ಸ್ ಫಾರ್ ಪ್ರೊಟೆಕ್ಷನ್. ದೆನ್ ಮತ್ತೊಂದು ಸಿಸ್ಟಮ್ ಏನಪ್ಪ ಅಂತಂದ್ರೆ, ಸೊ ನಿಯಾಂಡರ್ತಲ್ ಹ್ಯಾಡ್ ಬರಿಯಲ್ ಬಿಹೇವಿಯರ್. ಮತ್ತೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅನ್ನ ಏನು ರೂಢಿಸಿಕೊಂಡಾಗೋ ಬರಿಯಲ್ ಬಿಹೇವಿಯರ್ ಅಂತ ಕರಿತೇವೆ. ಸೊ ವಾಟ್ ಇಸ್ ಮೆಂಟ್ ಬೈ ಬರಿಯಲ್
ರೂಢಿಸ್ಕೊಂಡವನು. ದಟ್ ಈಸ್ ಬರಿಯಲ್ ಬಿಹೇವಿಯರ್ ಅಂತ ಕರಿತೇವೆ. ಸೊ ದೇ ಯೂಸ್ಡ್ ಹೈಟ್ಸ್ ಫಾರ್ ಪ್ರೊಟೆಕ್ಷನ್. ಹೊದಿಕೆ, ಪ್ರಾಣಿಗಳ ಚರ್ಮವನ್ನು ಹೊದಿಕೆಯಾಗಿ ತೊಡೋದಕ್ಕೆ ಪ್ರಾರಂಭ ಮಾಡ್ದ. ಹಾಗೆ ಬರಿಯಲ್ ಬಿಹೇವಿಯರ್ ಅನ್ನ ಅವನೇನ್ ಮಾಡ್ದ, ರೂಢಿಸ್ಕೊಂಡ. ಬರಿಯಲ್ ಅಂದ್ರೆ ಮಣ್ಣಿನಲ್ಲಿ ಮುಚ್ಚತಕ್ಕಂಥದ್ದು ಸತ್ತ ದೇಹವನ್ನ. ಸೊ ದಟ್ ಈಸ್ ಯೂಸ್ಡ್ ಹೈಟ್ಸ್ ಅಂಡ್ ಹ್ಯಾಡ್ ಈ ಬರಿಯಲ್ ಬಿಹೇವಿಯರ್. Then that Neanderthal evolved as Homo sapiens. ಆ ನಿಯಾಂಡರ್ತಲ್ ನೆಕ್ಸ್ಟ್ ಏನಾಗ್ತಾನೆ, ಹೋಮೋ ಸೆಪಿಯನ್ಸ್ ಆಗಿ ಇವಾಲ್ವ್ ಆಗ್ತಾನೆ. ಹೋಮೋ ಸೆಪಿಯನ್ಸ್. ಸೊ ಟುಡೇಸ್ ಮಾಡರ್ನ್ ಮ್ಯಾನ್, ದಿ ಸೈಂಟಿಫಿಕ್ ನೇಮ್ ಆಫ್ ಮಾಡರ್ನ್ ಮ್ಯಾನ್, ದಟ್ ಈಸ್ ಹೋಮೋ ಸೆಪಿಯನ್ಸ್. ಈಗ ನಾವೇನಿದೀವಿ ಮಾಡರ್ನ್ ಮ್ಯಾನ್, ನಮ್ಮ ಒಂದು ಸೈಂಟಿಫಿಕ್ ವೈಜ್ಞಾನಿಕ ಹೆಸರು ಏನು ಅಂತ ಹೇಳಿದಾಗ ಹೋಮೋ ಸೆಪಿಯನ್ಸ್ ಅಂತ ಕರಿತೀವಿ. ಹೋಮೋ ಜೀನಸ್, ಸೆಪಿಯನ್ಸ್ ಸ್ಪೀಶೀಸ್ ಅಂತ ಕರಿತೇವೆ, ಆರ್ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿತೇವೆ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಲ್ಲಿ ಬಂದಾಗ. ಸೊ ಮಾಡರ್ನ್ ಮ್ಯಾನ್, ಹೋಮೋಸೆಪಿಯನ್ಸ್ ನಥಿಂಗ್ ಬಟ್ ಮಾಡರ್ನ್ ಮ್ಯಾನ್. ಸೊ ನಿಯಾಂಡರ್ತಲ್ evolved as Homo sapiens. Fossils of Homo sapiens found in Africa. ಎಲ್ಲಿ ಸಿಕ್ಕಿದೆ ನಮಗೆ ಪಳೆಯುಳಿಕೆಗಳು? ಆಫ್ರಿಕಾದಲ್ಲಿ ಸಿಕ್ಕಿದೆ. ಯಾವಾಗ ಅಂದಾಗ 1 lakh to 40,000 years ago. ಯಾವಾಗ ನಾವು ಬಿಗಿನಿಂಗ್ ಇನ್ನ ಅಲ್ಲಿ ಹೇಳುವಾಗ ಈ ರೀತಿ ಬರ್ತದೆ, 1 ಲಕ್ಷದಿಂದ ಇಳಿತಾ ಬಂದು 40,000 ವರ್ಷಗಳ ಹಿಂದೆ. ಸೊ 1 lakh years to 40,000 years ಅಲ್ಲಿ ನಮಗೆ ಪಳೆಯುಳಿಕೆಗಳು ಸಿಕ್ಕಿದೆ, ಫಾಸಿಲ್ ರೆಕಾರ್ಡ್ಸ್ ಸಿಕ್ಕಿದೆ. ಮಾಡರ್ನ್ ಮ್ಯಾನ್, ದಟ್ ಈಸ್ ಹೋಮೋ ಸೆಪಿಯನ್ಸ್ ಅಂತ ಹೇಳ್ತೇವೆ. ಅಲ್ಲಿಂದ ಏನ್ ಮಾಡ್ತಾನೆ ಆ ಮನುಷ್ಯ, ಹೋಮೋ ಸೆಪಿಯನ್ಸು ರೂಢಿಸ್ಕೊಳ್ತಾ ಹೋಗ್ತಾನೆ. ಏನನ್ನ? ಅಗ್ರಿಕಲ್ಚರ್. ಈ ವ್ಯವಸಾಯ ಮಾಡುವಂತಹ ಕಲೆಯನ್ನ ಅವನು ಕಲ್ತ್ಕೊಳ್ತಾ ಬರ್ತಾನೆ. ಪ್ಲಾಂಟ್ಸ್ ಅನ್ನ ಕಲ್ಟಿವೇಟ್ ಮಾಡೋದನ್ನ ಶುರು ಮಾಡ್ಕೊಳ್ತಾನೆ ಫಾರ್ ಫುಡ್ ಪರ್ಪಸ್. ಸೊ ಅಗ್ರಿಕಲ್ಚರ್ ಅನ್ನ ಏನ್ ಮಾಡ್ತಾನೆ ಅವನು? ರೂಢಿಸ್ಕೊಳ್ತಾ ಬರ್ತಾನೆ. ದೆನ್ ಹಿ ಮೇಡ್ ಆರ್ಟ್ ಆನ್ ವಾಲ್ ಆಫ್ ಕೇವ್ಸ್. ಆ ಗುಹೆಗಳ ಮೇಲೆ ಚಿತ್ರ ಬರೆಯೋದನ್ನ ಕೂಡ ರೂಢಿಸ್ಕೊಳ್ತಾನೆ. ಹಾರ್ಟ್, ಚಿತ್ರ, ಇದನ್ನು ಬರೆಯೋದನ್ನ ಗುಹೆಗಳ ಮೇಲೆ ರೂಢಿಸ್ಕೊಳ್ತಾನೆ. ಯಾರು? ಹೋಮೋ ಸೆಪಿಯನ್ಸ್. ಅದು ಇತ್ತೀಚೆಗೂ ಕೂಡ ನಮಗೆ ಕಂಡು ಬಂದಿದೆ, ಗುಹೆಗಳಲ್ಲಿರ್ತಕ್ಕಂಥ ಚಿತ್ರಗಳು. ಹಾಗೆ ವ್ಯವಸಾಯ ಮಾಡುವಂತಹ ವಿಧಾನವನ್ನ, ಆಹಾರಕ್ಕಾಗಿ ಹಿಂದೆ ಹಣ್ಣು ತಿಂತಾ ಇದ್ದಿದ್ದು, ಮಾಂಸವನ್ನು ತಿಂತಾ ಇದ್ದಿದ್ದು ಬೇಟೆಯಾಡಿ, ನಂತರ ಎವಲ್ಯೂಷನ್ ಆದಂಗೆಲ್ಲ ಏನಾಗಿದೆ, ಸಿವಿಲೈಸೇಷನ್ ಆಗ್ತಾ ಏನಾಗ್ತದೆ, ಈಗಿರ್ತಕ್ಕಂಥ ಮನುಷ್ಯನಲ್ಲೇ ನಾವೆಲ್ಲರೂ ಕೂಡ ಸಿವಿಲೈಸ್ಡ್ ಪರ್ಸನ್ಸ್. ಸೊ ಹೀಗೆ ಎವಲ್ಯೂಷನ್ ಆಗ್ತಾ ಏನಾದ, ಬೇಸಾಯ ಬಂತು, ವ್ಯವಸಾಯವನ್ನು ಕಲ್ತ್ಕೊಂಡ. ಹಾಗೆಯೇ ಚಿತ್ರಕಲೆಯನ್ನು ಅವನು ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡ. ಅದು ನಮ್ಗೆ ಎಲ್ಲಿ ಕಂಡು ಬಂತು ಅಂದಾಗ ಗುಹೆಗಳ ಮೇಲೆ, ಅವುಗಳ ವಾಲ್ಗಳ ಮೇಲೆ ಕಂಡು ಬಂದಿದೆ. Homo sapiens later developed or evolved as today's man, civilized man or human being. ಇವತ್ತೇನು ನಾವು ನಾಗರಿಕರಂತ ಅನ್ಸ್ಕೊಂಡಿದ್ದೀವಿ ಅಂತ ಮನುಷ್ಯನಾಗಿ ಇವಾಲ್ವ್ ಆಗಿರ್ತಕ್ಕಂಥದ್ದು. ನಿಮಗೆ ಎಕ್ಸಾಮ್ನಲ್ಲಿ ಆ 6 ಸ್ಟೇಜಸ್ ಅನ್ನ ಕೇಳಬಹುದು. ಎವಲ್ಯೂಷನ್ ಆಫ್ ಮ್ಯಾನ್ ಅಲ್ಲಿ ಬರ್ತಕ್ಕಂತಹ 6 ಸ್ಟೇಜಸ್ ಯಾವ್ಯಾವುದು ಅಂದಾಗ, ಫಸ್ಟ್ ಒನ್ ನೋಡ್ತೀರಿ ಡ್ರಯೋಪಿಥಕಸ್, ಸೆಕೆಂಡ್ ಒನ್ ರಾಮಪಿಥಕಸ್ ಅಂತ ಕರೀತಾರೆ. ಹಾಗೆ ಮೂರನೇದು ಬಂದಾಗ ಹೋಮೋ ಹ್ಯಾಬಿಲಿಸ್, ಫೋರ್ತ್ ಒನ್ ಹೋಮೋ ಇರೆಕ್ಟಸ್, ಫಿಫ್ತ್ ಒನ್ ನಿಯಾಂಡರ್ತಲ್ ಅಂಡ್ ಲಾಸ್ಟ್ ಒನ್ ಹೋಮೋ ಸೆಪಿಯನ್ಸ್. ಇನ್ ಆರ್ಡರ್, ಈ ಆರ್ಡರ್ ಪ್ರಕಾರ ನೀವು ಹೇಳಬೇಕಾಗ್ತದೆ ಎವಲ್ಯೂಷನ್ ಆಫ್ ಮ್ಯಾನ್ ಅಲ್ಲಿ ಬರ್ತಕ್ಕಂಥ ಸ್ಟೇಜಸ್. ಒನ್ಸ್ ಅಗೇನ್ ಐ ರಿಪೀಟ್, ಫಸ್ಟ್ ಒನ್ ಯಾವ್ದು ಹೇಳಬೇಕು ನಾವು? ಡ್ರಯೋಪಿಥಕಸ್, ಏಪ್ ಲೈಕ್ ಮ್ಯಾನ್. ಹಾಗೆ ರಾಮಪಿಥಕಸ್. ಯಾಕೆ ರಾಮಪಿಥಕಸ್ ಅಂತ ಕರಿತೇವೆ? ಹಿಮಾಲಯದ ರೀಜನ್ ಅಲ್ಲಿ ಸಿಕ್ಕಿದ್ರಿಂದ ಫಾಸಿಲ್ಸ್ ನಾವು ಅದಕ್ಕೆ ರಾಮಪಿಥಕಸ್ ಅಂತ ಕರಿತೀವಿ. ಮ್ಯಾನ್ ಲೈಕ್ ಏಪ್ ಅಂತ ಕರಿತೀವಿ. ಸೊ ಇದು ರಾಮಪಿಥಕಸ್. ಅದ ನಂತರ ಬರ್ತಕ್ಕಂಥದ್ದು ಯಾವುದು ನಮಗೆ ಅಂದಾಗ ಹೋಮೋ ಹ್ಯಾಬಿಲಿಸ್ ಅಂತ ಕರಿತೀವಿ. ಸ್ವಲ್ಪ ಸ್ಟ್ರೈಟ್ ಆಗಿ ಅಪ್ರೈಟ್ ಆಗಿರ್ತಕ್ಕಂತಹ ಒಂದು ಮ್ಯಾನ್. ಹೋಮೋ ಹ್ಯಾಬಿಲಿಸ್ ಆದ್ಮೇಲೆ ಹೋಮೋ ಇರೆಕ್ಟಸ್, ಇರೆಕ್ಟ್ ಆಗಿ ಇರ್ತಕ್ಕಂಥ ಆ ಸ್ಟ್ರಾಕ್ಚರ್ ಅನ್ನು ಪಡೆದಿಟ್ಕೊಳ್ತಕ್ಕಂತಹ ಮನುಷ್ಯ. ತದನಂತರ ನಿಯಾಂಡರ್ತಲ್
ಬ್ರೈನ್ ಕೆಪಾಸಿಟಿ ಎಷ್ಟಿದೆ? 1400 cc. ನಮ್ಮ ಈಗಿರ್ತಕ್ಕಂಥ ಮಾನವನಲ್ಲಿ ಏನಿದೆ? ಎಷ್ಟಿದೆ ಬ್ರೈನ್ ಕೆಪಾಸಿಟಿ? 1600 cc. Then last one, that is Homo sapiens. ನಾವೇ ಈಗ ಹೋಮೋ ಸೆಪಿಯನ್ಸ್ ಆಗಿ ಇವಾಲ್ವ್ ಆಗಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಸ್ಟಡಿ ಆಫ್ ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್, ದಟ್ ಬ್ರಾಂಚ್ is called as anthropology. The main evidences for evolution of man, that is fossil records. The first fossil records found in Africa. ಇದಿಷ್ಟು ನಾವು ಎವಲ್ಯೂಷನ್ ಆಫ್ ಮ್ಯಾನ್ ನಲ್ಲಿ ಹೇಗೆ ಮನುಷ್ಯನ ಜೀವ ವಿಕಾಸ ಆಯಿತು ಅನ್ನೋದ್ರಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೇವೆ. ಸೊ ದಟ್ ಕಂಪ್ಲೀಟ್ಸ್ ದಿ ಚಾಪ್ಟರ್ ಎವಲ್ಯೂಷನ್. ಇಲ್ಲಿಗೆ ಈ ಎವಲ್ಯೂಷನ್ ಚಾಪ್ಟರ್ ಮುಗಿಯುತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಅಂದಾಗ, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದಿಸ್ ಚಾಪ್ಟರ್, ದಿ ಫಸ್ಟ್ ಒನ್, ದಟ್ ಈಸ್ ಡಯಾಗ್ರಾಮ್. Draw a neat label diagram of Miller's experiment for 3 marks. ನಿಮಗೆ 3 ಅಂಕಗಳಿಗೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ಸ್ ಅನ್ನು ಬರೆಯುವಂಥದ್ದು. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ 3 marks. ಹಾಗೇನೆ ನಿಮಗೆ 1 ಮಾರ್ಕಿಗೆ ಬರುವಂಥದ್ದು ಯಾವುದಿದೆ ಅಂದಾಗ, ವಾಟ್ ಈಸ್ ಫೌಂಡರ್ಸ್ ಎಫೆಕ್ಟ್? ವಾಟ್ ಈಸ್ ಫೌಂಡರ್ಸ್ ಎಫೆಕ್ಟ್? ದೆನ್ what is adaptive radiation? What is adaptive radiation? Then fourth one, define speciation. Define speciation and saltation. And saltation. Define R.D. Weinberg principle. Define R.D. Weinberg principle. ವೇನ್ಬರ್ಗ್ ಪ್ರಿನ್ಸಿಪಲ್. ಹೀಗೆ 1 ಮಾರ್ಕಿಗೆ ಕೇಳುವಂತ ಕ್ವಶನ್ಸ್ ಇದು. ಅರ್ಥ ಆಗ್ತಿಲ್ಲ? 3 ಮಾರ್ಕಿಗೆ ಒಂದು ಡಯಾಗ್ರಾಮ್ ಇದೆ, ದಟ್ ಈಸ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಹಾಗೆ 3 ಮಾರ್ಕ್ಸ್ಗೆ ಮತ್ಯಾವುದನ್ನ ಕೇಳಬಹುದು ಅಂದಾಗ, ಮೆನ್ಷನ್ ದಿ ಫ್ಯಾಕ್ಟರ್ಸ್ ಅಫೆಕ್ಟ್ ಆರ್.ಡಿ. ವೇನ್ಬರ್ಗ್ ಲಾ. ಯಾವ್ಯಾವ ಫ್ಯಾಕ್ಟರ್ಸ್ ಆರ್.ಡಿ. ವೇನ್ಬರ್ಗ್ ಲಾ ಅಲ್ಲಿ ಅಫೆಕ್ಟ್ ಮಾಡುತ್ತೆ ಅಂದಾಗ 5 ಫ್ಯಾಕ್ಟರ್ಸ್ ಅನ್ನ ನಿನ್ನೆ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಜೀನ್ ಪೂಲ್, ಜೀನ್ ಫ್ಲೋ, gene migration or gene flow, genetic drift, gene recombination, mutation and natural selection. Just you have to write those words. ಬರೀ ಆ ವರ್ಡ್ಸ್ ಬರೆದ್ರೆ ಸಾಕಾಗ್ತದೆ ನಿಮಗೆ. You will get, so they may ask for 3 or 5. 3 ಅಥವಾ 5 ಕೇಳ್ತಾರೆ. 3 ಬರೆದ್ರೆ 3 ಮಾರ್ಕ್ಸ್ ಇರುತ್ತೆ, 5 ಬರೆದ್ರೆ 5 ಮಾರ್ಕ್ಸ್ ಇರ್ತದೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ ಕೇಳುವಂಥದ್ದಾದರೆ, ಎಕ್ಸ್ಪ್ಲೈನ್ ದಿ ಬ್ರೀಫ್ ಅಕೌಂಟ್ ಆಫ್ ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಮ್ಯಾನ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಅದನ್ನೇ 3 ಮಾರ್ಕ್ಸಲ್ಲಿ ನಿಮಗೆ ವಾಟ್ ಆರ್ ದ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ಎವಲ್ಯೂಷನ್ ಆಫ್ ಮ್ಯಾನ್ ಅಂತ ಕೇಳಿದಾಗ 6 ಸ್ಟೇಜಸ್ ಅನ್ನು ನೀವು ಬರಿಬೇಕಾಗ್ತದೆ. ಹೀಗೆ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಇದನ್ನ ನಾವು ನೋಡ್ಬೋದು. ಆರ್ ವಾಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್? ಗಿವ್ ಎಕ್ಸಾಂಪಲ್ಸ್. ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಅದು 3 ಮಾರ್ಕ್ಸಿಗೆ ಕೇಳ್ಬೋದು. ಡೆಫಿನೇಷನ್ ಅನ್ನು ಬರೆದು ನೀವು ಎಕ್ಸಾಂಪಲ್ಸ್ ಅನ್ನು ಕೊಡಬೇಕಾಗ್ತದೆ. 3 ಮಾರ್ಕ್ಸಿಗೆ ಕೇಳ್ತಾರೆ. ಈ ರೀತಿ ಎವಲ್ಯೂಷನ್ ಅಲ್ಲೇ ನಿಮಗೆ 1 ಮಾರ್ಕ್ಗೂ ಚಾನ್ಸಸ್ ಇದೆ, 2 ಮಾರ್ಕ್, 3 and 5 ಇಷ್ಟು ಮಾರ್ಕ್ಸಿಗೂ ಕೇಳುವಂಥ ಚಾನ್ಸಸ್ಸು ಇದೆ. So that completes the evolution chapter. Then I will take up the new chapter, strategies for food enhancement, in the next class. Till then,